ಅದು ಯಾಕೆ ನಡೀತಿದೆ ಅಂತ ನಿಮ್ಗೆ ಏನಾರ ಅರ್ಥ ಆಗ್ತಾ ಇದೆಯಾ? ಯಾಕೆ? ನಿಮ್ಗೆ ಯಾರಿಗೂ ವಿದ್ಯೆ ಇಲ್ಲ, ಕಾನೂನಿನ ಅರಿವಿಲ್ಲ. ಕಾನೂನು ಈ ನಮ್ಮ ಸರ್ಕಾರ ನಿಮ್ಗೆ ಎಷ್ಟೆಲ್ಲ ಸೌಲಭ್ಯ ಮಾಡಿದೆ, ಕಾನೂನುಬದ್ಧವಾದ ಒಂದು ನಿಮ್ಗೆ ಭದ್ರತೆಯನ್ನ ಕೊಟ್ಟಿದೆ. ನೀವೆಲ್ಲ ಮನುಷ್ಯರು ಅನ್ನೋದು ನೀವು ಫಸ್ಟ್ ತಿಳ್ಕೊಬೇಕು. ಎಲ್ಲರ ಜೊತೆ ನಾವು ಬದುಕ್ತಾ ಇರ್ತಕ್ಕಂಥ ನಾಗರಿಕರು, ನಮ್ಗೇನು ಸರ್ಕಾರ ಬದ್ಧತೆ ಕೊಟ್ಟಿದೆ, ಯಾವ ಮುಖಾಂತರ, ನಮ್ಮ ಸಂವಿಧಾನ ಮುಖಾಂತರ ಕೊಟ್ಟಿದೆ ಅನ್ನೋದು ನೀವು ಫಸ್ಟ್ ತಿಳ್ಕೊಬೇಕು. ಅದೆಲ್ಲ ತಿಳ್ಕೊಬೇಕು ಅಂದ್ರೆ ನಿಮ್ಗೆ ವಿದ್ಯೆ ಇರ್ಬೇಕಲ್ವಾ? ಪ್ರತಿಯೊಬ್ರು ಹೆಣ್ಮಕ್ಳು ಈಗಾಗಲೇ ಮದುವೆ ಆಗೋಗ್ಬಿಟ್ಟಿದೆ, ನಮ್ದು ಇನ್ನೇನಪ್ಪ ಅಂತ ಅನ್ಕೋಬೇಡಿ. ಮನೇಲಿ ಪುಸ್ತಕ ಹಿಡೀರಿ, ನ್ಯೂಸ್ ಪೇಪರ್ ಓದಿ, ಅಕ್ಷರ ಗೊತ್ತಿಲ್ಲ ಅಂದ್ರೆ ಅಕ್ಷರ ಕಲ್ತ್ಕೊಳ್ಳಿ. ಅದು ಕಲ್ತ್ಕೊಳ್ಳೋದ್ರಿಂದ ಸಮಾಜದಲ್ಲಿ ಏನೇನು ನಡೀತಿದೆ, ನಮ್ಗೆ ಏನೆಲ್ಲ ಸರ್ಕಾರ ಸೌಲಭ್ಯಗಳನ್ನ ಕೊಟ್ಟಿದೆ, ಇವ್ರು ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆಯನ್ನ, ಇವ್ರು ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನ ಹೇಗೆ ಎದುರಿಸಬಹುದು ಅನ್ನೋ ಒಂದು ಧೈರ್ಯ ಏನಾರ ಬರುತ್ತೆ ಅಂದ್ರೆ ಶಿಕ್ಷಣದಿಂದ ಬರುತ್ತೆ ಅಲ್ವಾ? ಬರೋದು. ನೀವು ಅದೇ ಇಲ್ಲ ಅಂತಂದ್ರೆ ನಮ್ಗೆ ದೌರ್ಜನ್ಯ ಮಾಡ್ತಾರಪ್ಪ ಅಂದ್ರೆ ಅವ್ರು ಮಾಡ್ಸ್ಕೊಂಡಿರ್ತೀರ. ನೀವು ಧ್ವನಿ ಮಾಡೋದು ಯಾವಾಗ? ಧ್ವನಿ ಮಾಡ್ಬೇಕು ಅಂದ್ರೆ ಹಿಂದೆ ಶಕ್ತಿ ಇರ್ಬೇಕಲ್ಲ, ನಿಮ್ಗೆ ಜ್ಞಾನ ಇರ್ಬೇಕಲ್ಲ. ಅಟ್ಲೀಸ್ಟ್ ನಿಮ್ಗೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನ ಅವ್ರು ನೋಡಿ ಗಮನಿಸಿ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೋಬೇಕು. ಯಾರು ನಮ್ಮನ್ನ ಬಾಯಿಗೆ ತುತ್ತಿಡಲ್ಲ. ನಾವೇ ಅಡ್ಗೆ ಮಾಡ್ಕೋಬೇಕು, ನಾವೇ ತುತ್ತಿಟ್ಕೊಂಡು ಆಹಾರನ ತಿನ್ಬೇಕಲ್ವಾ? ಹಿಂಗಿರ್ಬೇಕಲ್ವ? ನಮ್ ರಕ್ಷಣೆ ಯಾರು ಮಾಡ್ಕೊಡೋದು? ಯಾರು ಮಾಡ್ಬೇಕು? ಅದಕ್ಕೇನ್ ಮಾಡ್ಬೇಕು? ಓದ್ಬೇಕು, ನಮ್ಮ ಮಕ್ಳಿಗೆ ಓದಿಸ್ಬೇಕು. ಯಾರು ನಿಮ್ ದೌರ್ಜನ್ಯ ಮಾಡಕ್ ಬಂದ್ರೆ ಯಾಕೆ ಮಾಡ್ತೀರಿ? ನಾವು ನಿಮ್ ಹಾಗೆ ಮನುಷ್ಯರು, ಎಲ್ಲರಿಗೂ ಒಂದೇ ಸಮಾನ ಅವಕಾಶ ಇದೆ ಈ ಸಂವಿಧಾನದ ಅಡಿನಲ್ಲಿ, ಈ ಪ್ರಜಾಪ್ರಭುತ್ವದ ಆಶೋತ್ತರಗಳಲ್ಲಿ ಅಂತ ಹೇಳ್ಬೇಕು. ದೊಡ್ಡ ದೊಡ್ಡ ಮಾತು ಅಂತ ಅನ್ಸ್ಬೋದು, ಓದಿದ್ರೆ ಇದು ಬಹಳ ಸಣ್ಣ ವಿಚಾರ ಅನ್ಸುತ್ತೆ ನಿಮ್ಗೆ. ಆಯ್ತಾ? ನೆಕ್ಸ್ಟ್ ಬರೋ ಅಷ್ಟೊತ್ತಿಗೆ ನೀವೆಲ್ಲ ಈ ತರ ನಮ್ಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ಬಾರ್ದು. ಅದಕ್ಕೆ ನೀವೇ ಪರಿಹಾರನ ಕಂಡ್ಕೋಬೇಕು. ಅದು ಮೀರಿ ನಿಮ್ಮ ಮೇಲೆ ದೌರ್ಜನ್ಯ ನಡೀತು ಅಂದ್ರೆ ಕಾನೂನಿದೆ, ನಿಮ್ಮೆಲ್ಲರ ಧ್ವನಿಯಾಗಿ ನಾನಿದ್ದೀನಿ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೇಕಾದಷ್ಟು ಸೌಲಭ್ಯವನ್ನ ಕೊಟ್ಟಿದೆ. ಇವತ್ತು ನಮ್ಮಂತ ಅಲೆಮಾರಿ ಸಮುದಾಯದ ಜನರನ್ನೇ ಮೇಲೆ ತರಬೇಕು ಅನ್ನೋ ಸದುದ್ದೇಶದಿಂದ ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಅಲೆಮಾರಿ ಕೋಶವನ್ನ ಮಾಡ್ತಾರೆ. ಈ ತರ ಸಮುದಾಯಗಳು ಈ ವ್ಯವಸ್ಥೆನಲ್ಲಿ ಅಗೋಚರವಾದ ಜೀವನ ಮಾಡ್ತಾ ಇದ್ದಾರೆ. ಇವತ್ತಿಗೆ ಸ್ವಾತಂತ್ರ್ಯ ಬಂದು 78 ವರ್ಷ ಆಗಿದೆ, ಆದ್ರೂ ಸಹ ನಮ್ಗೆ ಯಾರಿಗೂ ಯಾವುದೇ ರೀತಿ ಸೌಲಭ್ಯ ಇಲ್ದಲೆ, ಸೌಲಭ್ಯ ಕೊಡ್ತಿದ್ದಾರೆ ಅನ್ನೋದು ಗೊತ್ತಿಲ್ದಲೆ ಬದುಕ್ತಾ ಇದ್ದೀವಿ. ಅದನ್ನೆಲ್ಲ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಆ ಒಂದು ಜವಾಬ್ದಾರಿಯನ್ನು ಕೊಟ್ಟು ನಿಮ್ಮ ತಾಲೂಕು ಮಟ್ಟದ ಎಡಿಗಳು, ನಿಮ್ಮ ಜಿಲ್ಲಾ ಮಟ್ಟದ ಡಿಡಿಗಳಿಗೆ ಅದನ್ನು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನೀವು ನೇರವಾಗಿ ಅವ್ರನ್ನ ಪ್ರಶ್ನೆ ಮಾಡಬೇಕು, ಏನೆಲ್ಲ ಸೌಲಭ್ಯ ಇದೆ, ನಮ್ಗೆ ಯಾವ ರೀತಿ ರಕ್ಷಣೆ ಕೊಡ್ತೀರಿ ಅಂತ. ಮಾಡ್ತೀರಿ ಅಲ್ವಾ? ಆಯ್ತು. ಈಗ ನೀವೆಲ್ಲ ಸಮಸ್ಯೆಗಳು ಹೇಳ್ಕೊಂಡಿದ್ದೀರಿ, ನಿಮ್ಮ ಅಹವಾಲುಗಳನ್ನ ತಗೊಂಡಿದ್ದೀನಿ. ಶೀಘ್ರವಾಗಿ ಅದಕ್ಕೆ ಕ್ರಮ ತಗೊಂಡು ಪರಿಹಾರ ಮಾಡೋದಕ್ಕೆ ಕೆಲಸ ಮಾಡ್ತೀನಿ. ನಾನು ಭಾಷಣ ಮಾಡಲ್ಲ, ನೀವು ಭಾಷಣ ಕೇಳಕ್ ಹೋಗ್ಬೇಡಿ. ಕೆಲಸ ಮಾಡೋದಕ್ಕೆ ನಾವೆಲ್ಲ ಮುಂದಾಗೋಣ. ಎಲ್ಲ ನಾಯಕರಿಗೆ ನನ್ನ ನಮಸ್ಕಾರಗಳನ್ನು ಅಭಿನಂದನೆ.